ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೊಸಬ್ರು ಯಾರ್ಯಾರಿದಿರಲ್ವಾ, ಪ್ರತಿಯೊಬ್ಬರೂ ಸಹ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿ ಮತ್ತು ಶೇರನ್ನು ಮಾಡಿ. ವೀಕ್ಷಕರೇ, ಮಾರ್ಚ್ 11 ಮಂಗಳವಾರ ಈ ದಿನದ ಎಲ್ಲ ರಾಶಿಗಳ ಸಂಪೂರ್ಣವಾದಂಥ ದಿನಭವಿಷ್ಯ ಹೇಗಿದೆ ಎಂಬುದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಂತೆ ವಿಡಿಯೋವನ್ನು ಕೊನೆಯವರೆಗೂ ಸಹ ನೋಡಿ. ಅದಕ್ಕಿಂತ ಮುಂಚೆ ಇವತ್ತಿನ ಪಂಚಾಂಗವನ್ನು ನೋಡೋಣಂತೆ ವೀಕ್ಷಕರೇ. ಇವತ್ತು ಸೂರ್ಯೋದಯ ಬೆಳಗ್ಗೆ 6:30 ಆಗುತ್ತೆ ಮತ್ತು ಸೂರ್ಯಾಸ್ತ ಸಾಯಂಕಾಲ 6:30 ಸೂರ್ಯಾಸ್ತ ಆಗುತ್ತೆ. ಇವತ್ತು ಸೂರ್ಯ ಕುಂಭ ರಾಶಿಯಲ್ಲಿ ಇರ್ತಾನೆ ಮತ್ತು ಚಂದ್ರ ಕರ್ಕಾಟಕ ರಾಶಿಯಲ್ಲಿ 2:15 ಎದ್ದು ತದನಂತರ ಸಿಂಹ ರಾಶಿಗೆ ಹೋಗ್ತಾರೆ. ಮತ್ತು ಇವತ್ತಿನ ಶುಭ ಸಮಯ ಬೆಳಗ್ಗೆ 12:33 ಬೆಳಗ್ಗೆ 2:15 ಒಂದು ಶುಭ ಸಮಯವಾಗಿದೆ. ಮತ್ತು ರಾಹು ಕಾಲ ಮಧ್ಯಾಹ್ನ 3 ಗಂಟೆಯಿಂದ ಮಧ್ಯಾಹ್ನ 4:30 ಮತ್ತು ಯಮಗಂಡ ಕಾಲ ಬೆಳಗ್ಗೆ 9 ಗಂಟೆಯಿಂದ ಬೆಳಗ್ಗೆ 10:30 ಯಮಗಂಡ ಕಾಲವಾಗಿರುತ್ತೆ. ಮತ್ತು ಗುಳಿಕ ಕಾಲ ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 1:30 ಒಂದು ಗುಳಿಕ ಕಾಲವಾಗಿರುತ್ತೆ. ಇವತ್ತಿನ ತಿಥಿ ದ್ವಾದಶಿ, ನಕ್ಷತ್ರ ಆಶ್ಲೇಷ. ಸರಿ ವೀಕ್ಷಕರೇ, ಈಗ 12 ರಾಶಿಯವರ ದಿನಭವಿಷ್ಯ ಹೇಗಿದೆ ಎಂಬುದನ್ನು ನೋಡೋಣಂತೆ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನಭವಿಷ್ಯ ಹೇಗಿದೆ ಅಂತಂದ್ರೆ, ಈ ದಿನ ನಿಮಗೆ ಆತ್ಮವಿಶ್ವಾಸ ಎಂಬುದು ಹೆಚ್ಚಾಗುವಂತಹ ಒಂದು ದಿನವಾಗಿದೆ. ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಹೋದರೂ ಸಹ ಈ ದಿನ ನಿಮ್ಮ ಆತ್ಮವಿಶ್ವಾಸ ಇರೋದ್ರಿಂದ ಪ್ರತಿಯೊಂದು ಕಾರ್ಯದಲ್ಲಿ ನಿಮಗೆ ಯಶಸ್ಸು ಎಂಬುದು ಸಿಗುವಂತಹ ಒಂದು ದಿನವಾಗಿದೆ. ಮತ್ತೆ ನಿಮ್ಮ ಜೀವನದಲ್ಲಿ ಏನಾದರೂ ಹೊಸದಾದಂಥ ಒಂದು ಯೋಜನೆಗಳನ್ನು, ಒಂದು ವ್ಯಾಪಾರ ಆಗಲಿ ವಹಿವಾಟು ಆಗಲಿ ಶುರು ಮಾಡಬೇಕು ಅಂತ ಇದ್ರೆ ಈ ದಿನ ಆ ವ್ಯಾಪಾರ ಮತ್ತು ವಹಿವಾಟುಗಳನ್ನು ಶುರು ಮಾಡಲಿಕ್ಕೆ ತುಂಬಾನೇ ಉತ್ತಮವಾದಂಥ ದಿನವಾಗಿದೆ. ಇದು ವ್ಯಾಪಾರ ವ್ಯವಹಾರಕ್ಕೆ ಅಷ್ಟೇ ಅಲ್ಲ, ಮತ್ತು ಬೇರೆ ಯಾವುದೇ ಒಂದು ಕಾರ್ಯ ಮಾಡಲಿಕ್ಕೆ ಆದರೂ ಸಹ ಒಂದು ಉತ್ತಮಕರವಾದಂತಹ ಇವತ್ತಿನ ಒಂದು ದಿನವಾಗಿದೆ. ಈ ದಿನ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ನೀವು ಒಂದು ಅತ್ಯುತ್ತಮವಾದಂಥ ಒಂದು ಖುಷಿಯವಾದಂಥ ಒಂದು ಸಮಯವನ್ನು ನೀವು ಕಳಿತೀರಾ. ನಿಮ್ಮ ಕುಟುಂಬದಲ್ಲಿ ಈ ದಿನ ಒಂದು ಸಂತೋಷದ ವಾತಾವರಣ ಇರುತ್ತೆ. ಯಾವ ಥರ ಅಂತಂದರೆ, ಪ್ರತಿಯೊಬ್ಬ ವ್ಯಕ್ತಿಗಳ ಜೊತೆಯಲ್ಲಿ ಈ ದಿನ ನೀವು ಒಂದು ಖುಷಿಯಾದಂಥ ಒಂದು ನೆಮ್ಮದಿಯಾದಂಥ ಒಂದು ವಾತಾವರಣ ಮನೆಯಲ್ಲಿ ಸೃಷ್ಟಿಯಾಗುತ್ತೆ. ಈ ಕಾರಣದಿಂದ ನಿಮಗೆ ಮೇಲೆ ಇರುವಂತಹ ಒತ್ತಡಗಳು ಮತ್ತು ಪ್ರೆಷರ್ ಪ್ರತಿಯೊಂದೂ ಸಹ ಕಡಿಮೆಯಾಗಿ ನಿಮ್ಮ ಮನೆಯಲ್ಲಿ ಒಂದು ನೆಮ್ಮದಿಯಿಂದ ನೀವು ಖುಷಿಯಾಗಿ ಇರ್ತೀರ. ಇವತ್ತು ನೀವು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆಂಜನೇಯ ಸ್ವಾಮಿಗೆ ಬೆಲ್ಲದ ಪ್ರಸಾದವನ್ನು ಅರ್ಪಿಸುವುದರಿಂದ ಈ ದಿನ ನಿಮಗೆ ತುಂಬಾನೇ ಒಳ್ಳೆಯ ದಿನ ಆಗುತ್ತೆ. ಮತ್ತು ಆಂಜನೇಯನ ಆಶೀರ್ವಾದ ಸಹ ನಿಮ್ಮ ಮೇಲೆ ಸದಾ ಕಾಲ ಇರುತ್ತೆ. ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 9, ಅದೃಷ್ಟದ ಬಣ್ಣ ಕೆಂಪು. ದಿನದ ಶುಭ ಸಮಯ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಒಂದು ಶುಭ ಸಮಯವಾಗಿದೆ. ಮತ್ತು ದಿನದ ಅಶುಭ ಸಮಯ ಮಧ್ಯಾಹ್ನ 2 ಗಂಟೆಯಿಂದ ಮಧ್ಯಾಹ್ನ 3:30 ಒಂದು ಅಶುಭಕರವಾದಂಥ ಒಂದು ಸಮಯವಾಗಿದೆ. ಈಗ ವೃಷಭ ರಾಶಿ. ವೀಕ್ಷಕರೇ, ಇವತ್ತಿನ ನಾವು ವೃಷಭ ರಾಶಿಯವರ ದಿನಭವಿಷ್ಯ ನೋಡ್ಲಿಕ್ಕೆ ಹೋದ್ರೆ, ಈ ದಿನ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನೀವು ತುಂಬಾನೇ ಎಚ್ಚರಿಕೆಯಿಂದ ಇರೋದು ಮುಖ್ಯವಾಗಿದೆ. ಯಾವುದೇ ಒಂದು ಹಣಕಾಸಿನ ವಿಚಾರಕ್ಕೆ ಹೋದರೂ ಸಹ ಈ ದಿನ ನೀವು ಎಚ್ಚರಿಕೆಯಿಂದ ಇರೋದು ತುಂಬಾನೇ ಮುಖ್ಯಕರವಾದಂಥ ವಿಷಯವಾಗಿದೆ. ಅದರಲ್ಲಿ ವಿಶೇಷವಾಗಿ ನೀವೇನಾದರೂ ಹೊಸದಾದಂತಹ ಇನ್ವೆಸ್ಟ್ಮೆಂಟ್ ಅಂದರೆ ಪ್ಲಾಟ್ ಖರೀದಿ ಮಾಡೋದಾದರೂ ಆಗಲಿ, ರಿಯಲ್ ಎಸ್ಟೇಟ್ ಅಲ್ಲಾದರೂ ಆಗಲಿ, ಏನಾದರೂ ಹಣದ ಕಾಸಿನ ವಿಚಾರದಲ್ಲಿ ಏನಾದರೂ ನೀವು ಹೊಸದಾದಂತಹ ಹೂಡಿಕೆಗಳನ್ನು ಮಾಡಬೇಕು ಅಂತಹ ನಿಮ್ಮ ತಲೆಯಲ್ಲಿ ಇತ್ತು ಅಂದರೆ ಈ ದಿನ ಅದು ಮಾಡೋಕ್ಕಿಂತನೂ ಮುಂಚೆ ಅದರ ಬಗ್ಗೆ ಪರಿಪೂರ್ಣವಾಗಿ ಅರ್ಥವನ್ನು ಮಾಡ್ಕೊಂಡ್ಬಿಟ್ಟು ಅದು ಸರಿದೆಯಾ ತಪ್ಪಿದೆಯಾ ಅಂತಹ ಎಲ್ಲ ರೀತಿಯಾದಂಥ ಆಲೋಚನೆಗಳನ್ನ ಮಾಡ್ಕೊಂಡ್ಬಿಟ್ಟು ತಾವು ಆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ, ಹೂಡಿಕೆ ಮಾಡಲಿಕ್ಕೆ ತಾವು ಕೈ ಹಾಕಿ.
ಇಲ್ಲದಿದ್ದರೆ ಸಾಕಷ್ಟು ಪ್ರಮಾಣದ ಹಣಕಾಸಿನ ಸಮಸ್ಯೆಗಳು ಅನುಭವಿಸುವಂತಹ ಒಂದು ಸಾಧ್ಯತೆಗಳು ತುಂಬಾನೇ ಎದ್ದು ಕಾಣಿಸುವಂತಹ ಒಂದು ದಿನವಾಗಿದೆ. ಮತ್ತು ವೀಕ್ಷಕರೇ, ಈ ದಿನ ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವಾದ ವಿವಾದಗಳು ಬರುವಂತಹ ಸಾಧ್ಯತೆಗಳಿದೆ. ಅದರಲ್ಲಿ ವಿಶೇಷವಾಗಿ ನಿಮ್ಮ ಸಂಗಾತಿಯೊಂದಿಗೆ ಈ ದಿನ ಸ್ವಲ್ಪ ಹೆಚ್ಚು ಕಮ್ಮಿ ಸಣ್ಣ ಪುಟ್ಟ ರೂಪದ ಒಂದು ವಾದ ವಿವಾದಗಳು ಆಗುವಂತಹ ಒಂದು ದಿನವಾಗಿದೆ. ಆ ಕಾರಣದಿಂದ ಸ್ವಲ್ಪ ನೀವು ತಾಳ್ಮೆಯಿಂದ ಸಹನೆಯಿಂದ ಇದ್ರೆ ಈ ದಿನವನ್ನು ನೀವು ಎಲ್ಲಾ ರೀತಿಯಿಂದನೂ ಒಂದು ಖುಷಿಯಿಂದ ಕಳಿಬಹುದು. ಮತ್ತು ವೀಕ್ಷಕರೇ, ಈ ದಿನ ನೀವು ವಿಶೇಷವಾಗಿ ಸ್ವಲ್ಪ ತಾಳ್ಮೆ ಎಂಬುದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಯಾವುದೇ ರೂಪದ ಸಡನ್ ಡಿಸಿಷನ್ ಆಗ್ಲಿ ಏನು ಸಹ ತಗೊಳ್ಳಿಕ್ಕೆ ಹೋಗ್ಬೇಡಿ. ಸ್ವಲ್ಪ ನಿಮ್ಮ ಜೀವನದಲ್ಲಿ ತಾಳ್ಮೆ ಎಂಬುದನ್ನ ಅಳವಡಿಸ್ಕೊಂಡ್ರೆ ಈ ದಿನ ಒಂದು ಉತ್ತಮವಾದಂತಹ ಒಂದು ದಿನ ನಿಮ್ದಾಗಿದೆ. ಈ ದಿನ ನೀವು ಏನಾದರೂ ನಿಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ನೀವು ಗೋಮಾತೆಗೆ ಹಣ್ಣುಗಳನ್ನ ನೀವು ದಾನ ಮಾಡುವುದರಿಂದ ಗೋಮಾತೆಯ ಆಶೀರ್ವಾದ ಎಂಬುದನ್ನು ನಿಮಗೆ ಪಡ್ಕೊಳ್ಳಿಕ್ಕೆ ಒಂದು ತುಂಬಾನೇ ಶ್ರೇಷ್ಠವಾದಂತಹ ಒಂದು ದಿನವಾಗಿದೆ. ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 6, ಅದೃಷ್ಟದ ಬಣ್ಣ ಬಿಳಿ. ದಿನದ ಶುಭ ಸಮಯ ಮಧ್ಯಾಹ್ನ 1 ಗಂಟೆಯಿಂದ ಮಧ್ಯಾಹ್ನ 2:30 ಒಂದು ಶುಭ ಸಮಯವಾಗಿದೆ. ಮತ್ತು ದಿನದ ಅಶುಭ ಸಮಯ ನೋಡಿದ್ರೆ ಸಾಯಂಕಾಲ 4 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಒಂದು ಅಶುಭಕರವಾದಂತಹ ಒಂದು ಸಮಯವಾಗಿದೆ. ಮುಂದೆ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ನಾವು ದಿನಭವಿಷ್ಯ ಎಂಬುದನ್ನ ನೋಡಿದ್ರೆ ಈ ದಿನ ನಿಮ್ಮ ವ್ಯವಹಾರದಲ್ಲಿ ನೀವು ಯಶಸ್ಸು ಎಂಬುದನ್ನು ಸಾಧಿಸಲಿಕ್ಕೆ ಒಂದು ಉತ್ತಮವಾದಂತಹ ಒಂದು ದಿನವಾಗಿದೆ. ಈ ದಿನ ಹಣಕಾಸಿನ ವಿಚಾರದಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ವ್ಯಾಪಾರದಲ್ಲಾಗಲಿ ಈ ದಿನ ನಿಮಗೆ ಒಂದು ಯಶಸ್ಸು ಎಂಬುವಂತಹ ಒಂದು ಸಿಗುವಂತಹ ಒಂದು ದಿನವಾಗಿದೆ. ಆದರೆ ವ್ಯವಹಾರದಲ್ಲಾಗಲಿ, ಹಣಕಾಸಿನ ವಿಚಾರದಲ್ಲಾಗಲಿ ನೀವು ತಾಳ್ಮೆ ಎಂಬುದನ್ನು ಕಳ್ಕೊಳ್ಳಿಕ್ಕೆ ಹೋಗಬೇಡಿ. ತಾಳ್ಮೆ ಎಂಬುದನ್ನು ಕಳ್ಕೊಂಡ್ರೆ ಸಾಕಷ್ಟು ರೂಪದ ಸಮಸ್ಯೆಗಳನ್ನು ಎದುರಿಸುವಂತಹ ಒಂದು ದಿನ ಸಹ ಇದು ಆಗಿದೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಜೊತೆ ನೀವು ಒಂದು ಉತ್ತಮವಾದಂತಹ ಒಂದು ಸಮಯ ಎಂಬುದನ್ನು ನೀವು ಕಲಿತೀರಾ. ನಿಮ್ಮ ಇರುವಂತಹ ಟೆನ್ಷನ್ ಆಗಲಿ, ಒತ್ತಡ ಪ್ರತಿಯೊಂದು ಸಹ ನಿಮ್ಮ ಸ್ನೇಹಿತರೊಂದಿಗೆ ನೀವು ಕಲಿಯುವಂತಹ ಸಮಯದಲ್ಲಿ ಆ ಎಲ್ಲ ನೋವುಗಳನ್ನ ಇವತ್ತು ನೀವು ಮರೆತು ಅವರ ಜೊತೆಯಲ್ಲಿ ಖುಷಿಯಿಂದ ಸಂತೋಷದಿಂದ ನೀವು ಈ ದಿನ ಇರುವಂತಹ ಒಂದು ದಿನವಾಗಿದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ವೀಕ್ಷಕರೇ, ಈ ದಿನ ನಿಮ್ಮ ಆರೋಗ್ಯದಲ್ಲಿ ಯಾವುದೇ ರೂಪದ ದೊಡ್ಡ ಪ್ರಮಾಣದ ಸಮಸ್ಯೆಗಳು ಎಂಬುದು ಏನೂ ಇಲ್ಲ. ಆದರೂ ಸಹ ಈ ದಿನ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಮತ್ತು ನಿಮ್ಮ ಆಹಾರ ಶೈಲಿ ಪದ್ಧತಿಯನ್ನು ಸ್ವಲ್ಪ ಗಮನ ಕೊಟ್ಟು ನೀಡಿ. ಯಾವುದೇ ರೂಪದ ಜಂಕ್ ಫುಡ್ಗಳನ್ನು ಅತಿಯಾಗಿ ಸೇವನೆ ಮಾಡಲಿಕ್ಕೆ ಹೋಗಬೇಡಿ. ಈ ದಿನ ನಿಮಗೆ ಉತ್ತಮವಾದಂತಹ ಪರಿಹಾರ, ನೀವು ವಿಷ್ಣು ಸಹಸ್ರನಾಮ ಪಠಣವನ್ನು ಮಾಡಿ. ಈ ವಿಷ್ಣು ಸಹಸ್ರನಾಮ ಪಠಣ ಮಾಡುವುದರಿಂದ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನೀವು ಸಾಕಷ್ಟು ಒಂದು ಲಾಭಗಳನ್ನು ಪಡ್ಕೊಳ್ಳಿಕ್ಕೆ ಒಂದು ಉತ್ತಮವಾದಂಥ ಒಂದು ಪರಿಹಾರ ಎಂಬುದು ಇದು ಆಗಿದೆ. ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 5, ಅದೃಷ್ಟದ ಬಣ್ಣ ಹಸಿರು. ದಿನದ ಶುಭ ಸಮಯ ಬೆಳಗ್ಗೆ 9:30 ಬೆಳಗ್ಗೆ 11 ಗಂಟೆವರೆಗೂ ಒಂದು ಶುಭ ಸಮಯವಾಗಿದೆ ನಿಮಗೆ. ಈ ಸಮಯದಲ್ಲಿ ಯಾವುದೇ ಒಂದು ಕಾರ್ಯಗಳನ್ನ ನೀವು ಮಾಡಲಿಕ್ಕೆ ಇತ್ತು ಅಂತಂದ್ರೆ ಈ ಸಮಯದಲ್ಲಿ ಮಾಡಿದ್ರೆ ತುಂಬಾನೇ ಒಳ್ಳೆಯದಾಗುತ್ತೆ. ಮತ್ತು ದಿನದ ಅಶುಭ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ಮಧ್ಯಾಹ್ನ 4:30 ಒಂದು ಅಶುಭಕರವಾದಂತಹ ಒಂದು ಸಮಯವಾಗಿದೆ. ಈ ಸಮಯದಲ್ಲಿ ತಾವು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬಾನೇ ಮುಖ್ಯ. ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ನಾವು ದಿನಭವಿಷ್ಯ ಎಂಬುದನ್ನು ನೋಡಿದ್ರೆ ಈ ದಿನ ನಿಮ್ಮ ಮನೆಯಲ್ಲಿ ಒಂದು ಶಾಂತಿ ಮತ್ತು ಖುಷಿಯ ವಾತಾವರಣ ಎಂಬುದು ಇರುತ್ತೆ. ಈ ದಿನ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಲಿ, ಯಾವುದೇ ರೀತಿಯಾದಂಥ ವಾದ ವಿವಾದಗಳಾಗಲಿ, ಕಲಹಗಳಾಗಲಿ ಯಾವುದೂ ಸಹ ಈ ದಿನ ನಿಮ್ಮ ಮನೆಯಲ್ಲಿ ಇರೋದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯೂ, ಪ್ರತಿಯೊಬ್ಬ ಸದಸ್ಯರು ಸಹ ಈ ದಿನ ನಿಮ್ಮ ಮನೆಯಲ್ಲಿ ಶಾಂತಿಯಿಂದ, ಖುಷಿಯ ವಾತಾವರಣದಿಂದ ನಿಮ್ಮ ಮನೆಯಲ್ಲಿ ನೆಮ್ಮದಿಯಿಂದ ಇರುವಂತಹ ಒಂದು ದಿನವಾಗಿದೆ ಇದು. ಮತ್ತು ಉದ್ಯೋಗದ ವಿಚಾರಕ್ಕೆ ಬಂದ್ರೆ ಆಯ್ತಾ, ಈ ದಿನ ನಿಮ್ಮ ಮೇಲಾಧಿಕಾರಿಗಳಿಂದ ಒಂದು ಮೆಚ್ಚುಗೆಯನ್ನು ಪಡೆಯುವಂತ ಒಂದು ದಿನ. ನಿಮ್ಮ ಬಾಸ್ಗಳಿಂದ ಈ ದಿನ
ನಿಮ್ಮ ಬಗ್ಗೆ ಒಂದು ಹೊಗಳಿಕೆ, ಅವರ ಮೆಚ್ಚುಗೆಯನ್ನು ಪಡ್ಕೊಳ್ಳಿಕ್ಕೆ ಒಂದು ತುಂಬಾನೇ ಒಂದು ಒಳ್ಳೆಯ ಅವಕಾಶದ ಒಂದು ದಿನವಾಗಿದೆ. ಇದರ ಸದುಪಯೋಗವನ್ನು ಪಡಿಸ್ಕೊಂಡ್ಬಿಟ್ಟು ಪ್ರತಿಯೊಬ್ಬರ ಮೆಚ್ಚುಗೆಗಳನ್ನ ಗೆಲ್ಲಲಿಕ್ಕೆ ಈ ದಿನ ನಿಮಗೆ ತುಂಬಾನೇ ಒಂದು ಸಹಾಯಕಾರವಾದಂತ ಒಂದು ದಿನವಾಗಿದೆ. ಮತ್ತೆ ವೀಕ್ಷಕರೇ, ಈ ದಿನ ನಿಮಗೆ ಹಣಕಾಸಿನ ವಿಚಾರದಲ್ಲಾಗಲಿ ಆದಾಯದ ವಿಚಾರದಲ್ಲಾಗಲಿ ಅನೇಕ ರೂಪದ ಒಂದು ಹೊಸ ಅವಕಾಶಗಳು ಸಿಗುವಂತಹ ಒಂದು ದಿನವಾಗಿದೆ. ಈ ದಿನ ಪ್ರತಿಯೊಂದು ಅವಕಾಶಗಳು ನಿಮ್ಮ ಅದೃಷ್ಟದ ಜೀವನದ ಬಾಗಿಲು ತೆಗೆಯುವಂತಹ ಒಂದು ಅವಕಾಶಗಳು ಆಗಿದೆ. ಇನ್ನು ವೀಕ್ಷಕರೇ, ಈ ದಿನ ನೀವು ಚಂದ್ರನ ತಿಲಕವನ್ನು ನಿಮ್ಮ ತಲೆಯಲ್ಲಿ ಹಚ್ಕೊಳ್ಳೋದ್ರಿಂದ ಚಂದ್ರನ ಆಶೀರ್ವಾದ ಎಂಬುದು ನಿಮ್ಮ ಜೀವನದಲ್ಲಿ ಸದಾಕಾಲ ಎಂಬುದು ಇರುತ್ತೆ. ಇನ್ನು ವೀಕ್ಷಕರೇ, ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ 2, ಅದೃಷ್ಟದ ಬಣ್ಣ ನೀಲಿ. ದಿನದ ಶುಭ ಸಮಯ ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 1:30 ಒಂದು ಶುಭವಾದಂತ ಒಂದು ಸಮಯವಾಗಿದೆ. ಈ ಸಮಯದಲ್ಲಿ ನೀವು ಏನೇ ಒಂದು ಕೆಲಸ ಪ್ರಾರಂಭ ಮಾಡಬೇಕು ಅಂತ ಇದ್ರೂ ಸಹ ಈ ಸಮಯದಲ್ಲಿ ಮಾಡಿದ್ರೆ ಒಂದು ತುಂಬಾನೇ ಒಂದು ಅತ್ಯುತ್ತಮವಾದಂತ ಒಂದು ಫಲ ಎಂಬುದು ನಿಮಗೆ ನೀಡುತ್ತೆ. ಇನ್ನು ದಿನದ ಅಶುಭ ಸಮಯ ನೋಡಿದ್ರೆ ಸಂಜೆ 5 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಒಂದು ಅಶುಭಕರವಾದಂತ ಒಂದು ಸಮಯವಾಗಿದೆ. ಈ ಸಮಯದಲ್ಲಿ ತಾವು ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಮುಖ್ಯ. ಇನ್ನು ಮುಂದಿನ ರಾಶಿ ಸಿಂಹ ರಾಶಿ. ವೀಕ್ಷಕರೇ, ಸಿಂಹ ರಾಶಿಯವರ ಇವತ್ತಿನ ನಾವು ದಿನಭವಿಷ್ಯ ಎಂಬುದನ್ನು ನೋಡಿದ್ರೆ, ಈ ದಿನ ನಿಮ್ಮ ನಾಯಕತ್ವದ ಗುಣ, ನಿಮ್ಮ ಕ್ಯಾಪ್ಟನ್ಶಿಪ್ ಎಂಬುದು ಈ ದಿನ ಹೊರಗಡೆ ಬರುವಂತ ಒಂದು ದಿನವಾಗಿದೆ. ನಿಮ್ಮ ನಾಯಕತ್ವದ ಗುಣದಿಂದ ನೀವು ಯಾವುದೇ ಒಂದು ಸಮಸ್ಯೆಗಳು ಬಂದರೂ ನಿಮ್ಮ ತಂಡಕ್ಕೆ ಆ ತಂಡವನ್ನು ಪ್ರತಿಯೊಂದು ಸಮಸ್ಯೆಗಳಿಂದ ನೀವು ಪಾರ್ ಮಾಡಿಕೊಂಡು ನಿಮ್ಮ ಕ್ಯಾಪ್ಟನ್ಶಿಪ್ ಎಂಬುದನ್ನ ಈ ದಿನ ನೀವು ತೋರಿಸ್ಕೊಳ್ಳಿಕ್ಕೆ ಒಂದು ತುಂಬಾನೇ ಒಂದು ಉತ್ತಮವಾದಂತ ಒಂದು ದಿನವಾಗಿದೆ. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದ್ರೆ, ಈ ದಿನ ನೀವು ಪಡ್ತಾ ಇರುವಂತಹ ಕಷ್ಟಕ್ಕೆ ಆಯ್ತಾ, ನೀವು ಇಷ್ಟು ದಿನ ಏನ್ ಕಷ್ಟ ಪಡ್ಕೊಂತ ನೀವು ಬಂದಿದ್ದೀರಲ್ವಾ, ನೀವು ಬಂದಿರುವಂತಹ ಕಷ್ಟಕ್ಕೆ ಪ್ರತಿಫಲವಾಗಿ ಪ್ರತಿಯೊಬ್ಬ ವ್ಯಕ್ತಿನೂ ನಿಮ್ಮ ಕಷ್ಟವನ್ನು ಗುರುತಿಸಿ ಒಂದು ಪ್ರಶಂಸೆ ಎಂಬುದನ್ನ ಈ ದಿನ ನಿಮಗೆ ಪಡ್ಕೊಳ್ಳಿಕ್ಕೆ ಒಂದು ಉತ್ತಮವಾದಂತ ಒಂದು ದಿನವಾಗಿದೆ. ಆ ಕಾರಣದಿಂದ ವೀಕ್ಷಕರೇ, ಈ ದಿನ ನಿಮ್ಮ ಕೆಲಸದ ಮೇಲೆ ನೀವು ಪರಿಶ್ರಮವನ್ನು ಪಡ್ತಾ ಇದ್ದೀರಲ್ವಾ, ಅದೇ ರೀತಿಯಿಂದ ನೀವು ಕಷ್ಟ ಎಂಬುದನ್ನ ಪಡ್ತಾ ಇರಿ. ಪ್ರತಿಯೊಬ್ಬರ ಮೆಚ್ಚುಗೆಯನ್ನು ನೀವು ಇವತ್ತು ಗಳಿಸುವಂತಹ ಒಂದು ದಿನವಾಗಿದೆ. ಮತ್ತೆ ವೀಕ್ಷಕರೇ, ಈ ದಿನ ನಿಮ್ಮ ಅಹಂಕಾರವನ್ನು ನೀವು ಸ್ವಲ್ಪ ಕಡಿಮೆ ಮಾಡಿಕೊಳ್ಳೋದು ತುಂಬಾನೇ ಮುಖ್ಯ. ನಾನೇ ಶ್ರೇಷ್ಠ, ನಾನೇ ಮೇಲೆ ಅಂತಹ ಈ ರೀತಿಯಾದಂಥ ಅಹಂಕಾರ ಆಗಲಿ ಮತ್ತೆ ಸಿಟ್ಟು ಆಗಲಿ ಸ್ವಲ್ಪ ಕಡಿಮೆ ಮಾಡಿಕೊಳ್ಳೋದು ತುಂಬಾನೇ ಒಂದು ಮುಖ್ಯಕರವಾದಂಥ ದಿನವಾಗಿದೆ. ಏನಕ್ಕಂತಂದ್ರೆ ವಿಶೇಷವಾಗಿ ಸಿಂಹ ರಾಶಿಯವರಿಗೆ ತುಂಬಾನೇ ಸಿಟ್ಟು ಎಂಬುದು ಇರುತ್ತೆ, ಮತ್ತೆ ಅಹಂಕಾರ ಸಹ ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸ್ವಲ್ಪ ನಿಮ್ಮ ಅಹಂಕಾರವನ್ನು ನೀವು ಕಡಿಮೆ ಮಾಡಿಕೊಂಡ್ರೆ ಒಂದು ತುಂಬಾನೇ ಉತ್ತಮವಾದಂಥ ಒಂದು ದಿನ ನಿಮ್ದಾಗಿದೆ. ಈ ದಿನ ನೀವು ಬೇರೆಯವರ ಅಭಿಪ್ರಾಯಗಳನ್ನ ಸಹ ನೀವು ಗೌರವಿಸಿ. ನಿಮ್ಮ ಡಿಸಿಷನ್ ಮೇಲೆ ಅಂತ ನೀವು ತಗೊಳ್ಳಿಕ್ಕೆ ಹೋಗ್ಬೇಡಿ. ಪ್ರತಿಯೊಬ್ಬರ ಅಭಿಪ್ರಾಯವೂ ಸಹ ಮಾನ್ಯತೆಯನ್ನು ನೀಡಿ ಅವರ ಅಭಿಪ್ರಾಯಕ್ಕೆ ಗೌರವವನ್ನು ಸಹ ನೀಡಿ. ಇದರಿಂದ ಯಾವುದೇ ರೂಪದ ಭಿನ್ನಾಭಿಪ್ರಾಯಗಳು ಬರುವುದಿಲ್ಲ, ಆಯ್ತಾ. ಇವತ್ತು ನೀವು ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ. ಇದರಿಂದ ಸೂರ್ಯನ ಆಶೀರ್ವಾದ ಎಂಬುದು ನಿಮ್ಮ ಮೇಲೆ ಸದಾಕಾಲ ಎಂಬುದು ಇರುತ್ತೆ. ಮತ್ತೆ ಈ ದಿನ ನೀವು ಬೆಳಗ್ಗೆ ಗಾಯತ್ರಿ ಮಂತ್ರದ ಸ್ಫಟನೆ ಎಂಬುದನ್ನ ಮಾಡಿ. 108 ಬಾರಿ ನೀವು ಗಾಯತ್ರಿ ಮಂತ್ರದ ಸ್ಫಟನೆ ಮಾಡುವುದರಿಂದ ಇವತ್ತು ಯಾವುದೇ ತರದ ದುಷ್ಟ ಶಕ್ತಿಗಳ ಸಮಸ್ಯೆ ಎಂಬುದು ನಿಮಗೆ ಬರುವುದಿಲ್ಲ. ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 8, ಅದೃಷ್ಟದ ಬಣ್ಣ ಸುವರ್ಣ. ದಿನದ ಶುಭ ಸಮಯ ಬೆಳಗ್ಗೆ 10 ಗಂಟೆಯಿಂದ ಬೆಳಗ್ಗೆ 12 ಗಂಟೆವರೆಗೂ ಒಂದು ಶುಭಕರವಾದಂಥ ಒಂದು ಸಮಯವಾಗಿದೆ. ಈ ಸಮಯದಲ್ಲಿ ನೀವು ಯಾವುದೇ ತರದ ಕೆಲಸಗಳನ್ನ ಮಾಡಬೇಕು ಅಂತ ಇದ್ರೂ ಸಹ ಈ ಸಮಯದಲ್ಲಿ ತಾವು ಮಾಡಬಹುದು. ಮತ್ತು ದಿನದ ಅಶುಭ ಸಮಯ ಮಧ್ಯಾಹ್ನ 2 ಗಂಟೆಯಿಂದ ಮಧ್ಯಾಹ್ನ 3:30 ಒಂದು ಅಶುಭಕರವಾದಂತಹ ಒಂದು ಸಮಯವಾಗಿದೆ. ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಮುಖ್ಯ. ಮತ್ತೆ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ನಾವು ಇವತ್ತಿನ ದಿನ ಭವಿಷ್ಯ ಎಂಬುದನ್ನು ನೋಡಿದ್ರೆ, ಈ ದಿನ ನೀವು ನಿಮ್ಮ ತಲೆಯಲ್ಲಿ ಇರುವಂತಹ ಅನೇಕ ರೂಪದ ಸಮಸ್ಯೆಗಳಿಗೆ ಪರಿಹಾರ ಏನಪ್ಪ ಮಾಡಬೇಕು, ಏನು ಬಿಡಬೇಕು ಅಂತ ನಿಮ್ಮ ತಲೆಯಲ್ಲಿ ಇದೆ ಅಲ್ವಾ, ವಿಶ್ಲೇಷಣಾತ್ಮಕವಾದಂತಹ ಚಿಂತನೆಗಳು. ಈ ದಿನ ನಿಮ್ಮ ವಿಶ್ಲೇಷಣಾತ್ಮಕ ಚಿಂತನೆಗಳಿಗೆ
ಒಂದು ಅದ್ಭುತವಾದಂಥ ಮತ್ತು ಉತ್ತಮವಾದಂತಹ ಪರಿಹಾರವನ್ನು ಸಿಗುವಂತಹ ಒಂದು ದಿನವಾಗಿದೆ. ಈ ದಿನ ನೀವು ಎಲ್ಲ ರೀತಿಯಾದಂಥ ಚಿಂತೆಗಳು ಎಂಬುದು ದೂರವಾಗಲಿಕ್ಕೆ ಒಂದು ಉತ್ತಮವಾದಂಥ ಒಂದು ದಿನ ಸಹ ಈ ದಿನವಾಗಿದೆ. ಈ ದಿನ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸುವುದನ್ನ ತುಂಬಾನೇ ನೀಡಿ. ಈ ದಿನ ನೀವು ಆದಷ್ಟು ಹಸಿರು ತರಕಾರಿಗಳನ್ನ ಸೇವನೆ ಎಂಬುದನ್ನ ಮಾಡಿ. ಈ ಹಸಿರು ತರಕಾರಿ ಸೇವನೆ ಮಾಡುವುದರಿಂದ ನಿಮ್ಮ ಆರೋಗ್ಯದಲ್ಲಿರುವಂತಹ ಸಮಸ್ಯೆಗಳು ಎಲ್ಲಾನು ದೂರ ಆಗಿ ನಿಮ್ಮ ಜೀವನ ಎಂಬುದು ಒಂದು ಖುಷಿಮಯವಾದಂಥ ಒಂದು ವಾತಾವರಣ ಎಂಬುದನ್ನ ನೀವು ಹೊಂದ್ತೀರಾ. ಇನ್ನು ವೀಕ್ಷಕರೇ, ನಿಮ್ಮ ಜೀವನ ಸಮಸ್ಯೆಗಳಿಗೆ ನೀವು ಪರಿಹಾರ ಪಡ್ಕೊಳ್ಳಿಕ್ಕೆ ಈ ದಿನ ನೀವು ದುರ್ಗಾದೇವಿಯ ಪೂಜೆ ಎಂಬುದನ್ನ ಮಾಡಿ. ದುರ್ಗಾದೇವಿ ಪೂಜೆ ಮಾಡುವುದರಿಂದ ನಿಮ್ಮ ಜೀವನದ ಕಂಟಕಗಳನ್ನು ದೂರ ಮಾಡ್ಕೊಳ್ಳಿಕ್ಕೆ ಒಂದು ಉತ್ತಮವಾದಂಥ ಒಂದು ಪರಿಹಾರ ಎಂಬುದು ಈ ದುರ್ಗಾದೇವಿ ಪೂಜೆವಾಗಿದೆ. ಇನ್ನು ವೀಕ್ಷಕರೇ, ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 5, ಅದೃಷ್ಟದ ಬಣ್ಣ ಹಸಿರು, ದಿನದ ಶುಭ ಸಮಯ ಬೆಳಗ್ಗೆ 9 ಗಂಟೆಯಿಂದ ಬೆಳಗ್ಗೆ 11 ಗಂಟೆವರೆಗೂ ಒಂದು ದಿನದ ಒಂದು ಶುಭ ಸಮಯವಾಗಿದೆ. ಈ ದಿನ ನೀವು ಯಾವುದೇ ಒಂದು ಕಾರ್ಯಗಳನ್ನ ಶುರು ಮಾಡಲಿಕ್ಕೆ ಆಗಲಿ, ಏನೇ ಒಂದು ಕೆಲಸ ಮಾಡಲಿಕ್ಕೆ ಇತ್ತು ಅಂದ್ರೆ ಈ ಸಮಯದಲ್ಲಿ ಮಾಡುವುದರಿಂದ ಒಂದು ತುಂಬಾನೇ ಒಂದು ಉತ್ತಮವಾದಂತ ಒಂದು ಫಲ ಎಂಬುದನ್ನು ನಿಮಗೆ ಸಿಗುತ್ತೆ. ಇನ್ನು ವೀಕ್ಷಕರೇ, ದಿನದ ಅಶುಭ ಸಮಯ ಮಧ್ಯಾಹ್ನ 1:30 ಮಧ್ಯಾಹ್ನ 3 ಗಂಟೆವರೆಗೂ ಒಂದು ಅಶುಭಕರವಾದಂತ ಒಂದು ಸಮಯವಾಗಿದೆ. ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಮುಖ್ಯ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದನ್ನು ನಾವು ನೋಡಿದ್ರೆ, ಈ ದಿನ ನೀವು ನ್ಯಾಯ ಎಲ್ಲಿ ಇರುತ್ತಲ್ವೋ ಆ ಪರವಾಗಿ ನೀವು ಮಾತಾಡಿ. ಅನ್ಯಾಯದ ವಿರುದ್ಧವಾಗಿ ನೀವು ಈ ದಿನ ಮಾತಾಡೋದರಿಂದ ಮುಂದೆ ನಿಮ್ಮ ಜೀವನದಲ್ಲಿ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗುವಂತಹ ಒಂದು ಸಾಧ್ಯತೆಗಳು ತುಂಬಾನೇ ಇದೆ. ಈ ದಿನ ಯಾವುದೇ ಒಬ್ಬ ವ್ಯಕ್ತಿಯನ್ನು ತಪ್ಪು ಮಾಡಿದರೂ ಸಹ ಆ ವ್ಯಕ್ತಿಗೆ ತಪ್ಪು ಮಾಡಿದ್ದನ್ನ ಅರಿವನ್ನ ಮಾಡಿಸಿ. ಹೀಗೆ ಮಾಡಿಸುವುದರಿಂದ ನಿಮಗೆ ಮತ್ತು ಬೇರೆಯವರಿಗೂ ಸಹ ಈ ದಿನ ಸಹಾಯವಾಗುವಂತಹ ಒಂದು ದಿನವಾಗಿದೆ. ಮತ್ತು ವೀಕ್ಷಕರೇ, ಈ ದಿನ ನಿಮ್ಮ ಕುಟುಂಬದಲ್ಲಿ ಪ್ರತಿಯೊಂದು ಸಂಬಂಧಗಳನ್ನ ನೀವು ಕಾಪಾಡಲಿಕ್ಕೆ ಹೋರಾಡಬೇಕು. ಏನಕ್ಕಂತಂದ್ರೆ ಈ ದಿನ ನಿಮ್ಮ ಕುಟುಂಬದಲ್ಲಿ ಒಂದಿಷ್ಟು ಕಲಹಗಳು ಆಗುವಂತ ಒಂದು ಸಾಧ್ಯತೆಗಳು ತುಂಬಾನೇ ಇದೆ. ಇದರಿಂದ ಅನಗತ್ಯವಾಗಿ ವಾದ ವಿವಾದಗಳು ಈ ದಿನ ಆಗುವಂತ ಒಂದು ದಿನವಾಗಿದೆ. ಯಾವುದೇ ರೂಪದಿಂದನೂ ಅನಗತ್ಯವಾಗಿ ಬೇಕು ಬೇಡದ ವಾದ ವಿವಾದಗಳನ್ನು ನೀವು ಇದನ್ನು ತಪ್ಪಿಸಬೇಕಾಗುತ್ತೆ. ಈ ತಪ್ಪಿಸುವುದರಿಂದ ನಿಮ್ಮ ಕುಟುಂಬದಲ್ಲಿರುವಂತಹ ಸಂಬಂಧಗಳು ಎಂಬುದು ಉಳಿಯುತ್ತೆ. ಅಕಸ್ಮಾತ್ ಆಗಿ ಏನಾದರೂ ತಾವು ಈ ದಿನ ಕೋಪ ಎಂಬುದನ್ನ ಜಾಸ್ತಿ ಮಾಡಿಕೊಂಡು ವಾದ ವಿವಾದ ಏನಾದರೂ ನೀವು ಮಾಡಿದ್ರೆ ಈ ದಿನ ನಿಮ್ಮ ಕುಟುಂಬದಲ್ಲಿ ಸಂಬಂಧಗಳು ಎಂಬುದು ತುಂಬಾನೇ ಹಾಳಾಗುವಂತಹ ಒಂದು ಸಾಧ್ಯತೆಗಳು ತುಂಬಾನೇ ಇದೆ. ಆ ಒಂದು ಕಾರಣದಿಂದ ಈ ದಿನ ನೀವು ಸ್ವಲ್ಪ ವಾದ ವಿವಾದಗಳನ್ನ ತಪ್ಪಿಸಿ ನಿಮ್ಮ ಕುಟುಂಬದೊಂದಿಗೆ ತಾಳ್ಮೆಯಿಂದ ಇರೋದು ಅತಿ ಮುಖ್ಯಕರವಾದಂತ ಒಂದು ವಿಷಯವಾದಂತ ಒಂದು ಈ ದಿನ ಆಗಿದೆ. ಇನ್ನು ವೀಕ್ಷಕರೇ, ಈ ದಿನ ನಿಮಗೆ ಯಾವುದೇ ರೂಪದ ಸಮಸ್ಯೆಗಳು ಬರಬಾರದು ಅಂತಂದ್ರೆ ಈ ದಿನ ನೀವು ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಎಂಬುದನ್ನ ಮಾಡಿ. ಹೀಗೆ ಮಾಡುವುದರಿಂದ ನಿಮಗೆ ಈ ದಿನ ಬರುವಂತಹ ಎಲ್ಲಾ ಕಂಟಕಗಳು ದೂರ ಆಗುವಂತಹ ಒಂದು ದಿನವಾಗಿದೆ. ಇನ್ನು ವೀಕ್ಷಕರೇ, ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಅದೃಷ್ಟದ ಬಣ್ಣ ಬಿಳಿ, ದಿನದ ಶುಭ ಸಮಯ ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಒಂದು ಶುಭ ಸಮಯವಾಗಿದೆ. ಮತ್ತು ದಿನದ ಅಶುಭ ಸಮಯ ಸಾಯಂಕಾಲ 4 ಗಂಟೆಯಿಂದ ಸಾಯಂಕಾಲ 5:30 ಒಂದು ಅಶುಭಕರವಾದಂತ ಒಂದು ಸಮಯವಾಗಿದೆ. ಈಗ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇಂದಿನ ದಿನ ಭವಿಷ್ಯ ಹೇಗಿದೆ ಅಂತ ನಾವು ನೋಡಿದ್ರೆ, ಈ ದಿನ ನಿಮಗೆ ಆಂತರಿಕವಾಗಿ ನಿಮ್ಮ ದೇಹದಲ್ಲಿ ಈ ದಿನ ಶಕ್ತಿ ಕುಗ್ಗುವಿಕೆ ಎಂಬುದು ಸಾಕಷ್ಟು ಕಂಡು ಬರುವಂತಹ ಒಂದು ದಿನವಾಗಿದೆ. ಈ ದಿನ ನಿಮ್ಮ ಶಕ್ತಿ ಇದ್ರೂ ಸಹ ಒಂಥರ ಕುಗ್ಗುವ ರೀತಿಯಿಂದ ಶಕ್ತಿನ ಇಲ್ಲ ಏನೋ ಆ ರೀತಿಯಾದಂತಹ ಭಾವನೆಗಳು ಮತ್ತೆ ಆ ರೀತಿಯಾದಂತಹ ವಾತಾವರಣ ಈ ದಿನ ನೀವು ಅನುಭವಿಸ್ತೀರಾ. ಈ ದಿನ ಸಾಕಷ್ಟು ರೂಪದ ಸಮಸ್ಯೆಗಳು ಬರುವಂತಹ ಒಂದು ದಿನವಾಗಿದೆ ನಿಮಗೆ. ಅದರಲ್ಲಿ ವಿಶೇಷವಾಗಿ ಶಕ್ತಿ ಕುಗ್ಗುವಿಕೆ ಮತ್ತು ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಈ ದಿನ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನೀವು ಎಚ್ಚರಿಕೆಯಿಂದ ಇರೋದು ಮುಖ್ಯ. ಯಾವುದೇ ಒಂದು ವಹಿವಾಟು ಆಗಲಿ, ಏನೇ ಒಂದು ಕೆಲಸ ಮಾಡ್ಲಿಕ್ಕೆ ಹೋದರೂ ಹಣಕಾಸಿನ ವಿಚಾರದಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಅತಿ ಮುಖ್ಯವಾದಂತ ಒಂದು ವಿಷಯವಾಗಿದೆ.
ಈ ದಿನ ನಿಮಗೆ ಯಾವುದೇ ರೂಪದ ಸಮಸ್ಯೆಗಳು ಬರಬಾರದು ಅಂತಂದ್ರೆ ನೀವು ಶಿವನನ್ನು ಆರಾಧನೆ ಮಾಡಿ ಶಿವನಿಗೆ ಜಲಾಭಿಷೇಕ ಎಂಬುದನ್ನ ಮಾಡಿ. ಹೀಗೆ ಮಾಡುವುದರಿಂದ ಶಿವನ ಶಕ್ತಿ ಎಂಬುದು ನಿಮ್ಮ ಮೇಲೆ ಸದಾಕಾಲ ಇರುತ್ತೆ. ಮತ್ತೆ ವೀಕ್ಷಕರೇ, ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 9, ಅದೃಷ್ಟದ ಬಣ್ಣ ಕೆಂಪು, ದಿನದ ಶುಭ ಸಮಯ ಬೆಳಗ್ಗೆ 8:30 ಬೆಳಗ್ಗೆ 10:30 ಒಂದು ಶುಭ ಸಮಯವಾಗಿದೆ. ಮತ್ತು ದಿನದ ಅಶುಭ ಸಮಯ ಮಧ್ಯಾಹ್ನ 2:30 ಮಧ್ಯಾಹ್ನ 4 ಒಂದು ಅಶುಭಕರವಾದಂಥ ಒಂದು ಸಮಯವಾಗಿದೆ. ಈಗ ಮುಂದಿನ ರಾಶಿ ಧನು ರಾಶಿ. ವೀಕ್ಷಕರೇ, ಧನು ರಾಶಿಯವರ ನಾವು ಇಂದಿನ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನೋಡಿದ್ರೆ, ಈ ದಿನ ನಿಮಗೆ ಪ್ರಯಾಣದ ಸಾಧ್ಯತೆಗಳು ತುಂಬಾನೇ ಇದೆ. ನಿಮ್ಮ ವ್ಯವಹಾರಕ್ಕಾಗಲಿ ಅಥವಾ ನಿಮ್ಮ ಸಂಬಂಧಿಕರನ್ನ ಭೇಟಿ ಮಾಡ್ಲಿಕ್ಕಾದ್ರೂ ಆಗ್ಲಿ, ಹೆಚ್ಚಿನ ವಿದ್ಯಾಭ್ಯಾಸಕ್ಕಾದ್ರೂ ಆಗ್ಲಿ, ಈ ಕಾರಣದಿಂದ ನೀವು ಪ್ರಯಾಣ ಎಂಬುದನ್ನ ಮಾಡುವಂತಹ ಒಂದು ಸಾಧ್ಯತೆಗಳು ತುಂಬಾನೇ ಇದೆ. ಮತ್ತು ವೀಕ್ಷಕರೇ, ಪ್ರಯಾಣ ಮಾಡೋಕ್ಕಿಂತ ಮುಂಚೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಪ್ರಯಾಣ ಎಂಬುದನ್ನ ಮಾಡಿ. ಒಬ್ಬರೇನೆ ಜಾಸ್ತಿ ಪ್ರಯಾಣ ಮಾಡಲಿಕ್ಕೆ ಹೋಗಬೇಡಿ. ಯಾರಾದರೂ ಸಹಾಯವನ್ನು ತಗೊಂಡ್ಬಿಟ್ಟು ಅವರ ಜೊತೆಯಲ್ಲಿ ಪ್ರಯಾಣ ಎಂಬುದನ್ನ ಮಾಡಿ. ಇನ್ನು ವೀಕ್ಷಕರೇ, ವಿದ್ಯಾರ್ಥಿಗಳು ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ, ಅವರ ಉನ್ನತ ಒಂದು ವಿದ್ಯಾಭ್ಯಾಸಕ್ಕೋಸ್ಕರ ನೀವು ಬೇರೆ ಒಂದು ಊರಿಗೆ ಹೋಗುವಂತ ಒಂದು ಸಾಧ್ಯತೆಗಳು ಈ ದಿನ ತುಂಬಾನೇ ಇದೆ. ವೀಕ್ಷಕರೇ, ಈ ದಿನ ನೀವು ಉನ್ನತವಾದಂತಹ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬೇರೆ ಊರಿಗೆ ಹೋಗೋದರಿಂದ ನೀವು ಹೆಚ್ಚಿನ ಒಂದು ಲಾಭ ಎಂಬುದು ಗಳಿಸುವಂತ ಒಂದು ದಿನ ಸಹ ಈ ದಿನವಾಗಿದೆ. ಇನ್ನು ವೀಕ್ಷಕರೇ, ಈ ದಿನ ನೀವು ಯಾವುದೇ ರೂಪದಿಂದನೂ ಹೆದರಿಕೆ ಎಂಬುದನ್ನ ಆಗ್ಲಿಕ್ಕೆ ಹೋಗ್ಬೇಡಿ, ಭಯ ಪಡಲಿಕ್ಕೆ ಹೋಗ್ಬೇಡಿ. ಈ ದಿನ ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ನೀವು ಹೋದ್ರೂ ಸಹ ಧೈರ್ಯದಿಂದ ಮುಂದೆ ಹೋಗಿ. ಧೈರ್ಯದಿಂದ ಮುಂದೆ ಹೋಗೋದ್ರಿಂದ ನೀವು ಎಲ್ಲಾ ಒಂದು ಕಾರ್ಯದಲ್ಲೂ ಸಹ ಯಶಸ್ಸು ಎಂಬುದನ್ನ ಪಡ್ಕೊಳ್ಳಿಕ್ಕೆ ಒಂದು ಸಹಾಯಕರವಾಗುವಂತ ಒಂದು ವಿಷಯವಾಗಿದೆ. ಯಾವುದೇ ರೂಪದಿಂದನೂ ಕುಗ್ಲಿಕ್ಕೆ ಹೋಗ್ಬೇಡಿ, ಭಯ ಪಡ್ಲಿಕ್ಕೆ ಹೋಗ್ಬೇಡಿ. ಧೈರ್ಯದಿಂದ ಮುಂದೋಗಿ ಎಲ್ಲಾ ರೀತಿಯಾದಂಥ ಸಮಸ್ಯೆಗಳನ್ನ ಎದುರಿಸಲಿಕ್ಕೆ ಒಂದು ಉತ್ತಮವಾದಂಥ ಒಂದು ದಿನವಾಗಿದೆ. ಇನ್ನು ವೀಕ್ಷಕರೇ, ಈ ದಿನ ನಿಮಗೆ ಯಾವುದೇ ತರಹದ ಸಮಸ್ಯೆಗಳು ಬರಬಾರದು ಅಂತಂದ್ರೆ ನೀವು ಗುರುದೇವರನ್ನ ಪೂಜೆ ಮಾಡಿ. ಗುರುದೇವರನ್ನ ಪೂಜೆ ಮಾಡುವುದರಿಂದ ನೀವು ಗುರುವಿನ ಆಶೀರ್ವಾದ ಎಂಬುದನ್ನ ಪಡ್ಕೊಳ್ತೀರಾ. ಇನ್ನು ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 5, ಅದೃಷ್ಟದ ಬಣ್ಣ ಹಳದಿ, ದಿನದ ಶುಭ ಸಮಯ ಬೆಳಗ್ಗೆ 11 ಮಧ್ಯಾಹ್ನ 1 ಒಂದು ಶುಭ ಸಮಯವಾಗಿದೆ. ಮತ್ತು ದಿನದ ಅಶುಭ ಸಮಯ ಮಧ್ಯಾಹ್ನ 3 ಮಧ್ಯಾಹ್ನ 4:30 ಒಂದು ಅಶುಭಕರವಾದಂಥ ಒಂದು ಸಮಯವಾಗಿದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದನ್ನು ನಾವು ನೋಡಿದ್ರೆ, ಈ ದಿನ ನೀವು ನಿಮ್ಮ ಕೆಲಸದಲ್ಲಿ ಒಂದು ಹೆಚ್ಚಿನ ಪ್ರಯತ್ನ ಎಂಬುದನ್ನು ಮಾಡಬೇಕು. ಈ ದಿನ ನೀವು ಸಾಕಷ್ಟು ಪ್ರಯತ್ನ ಪಟ್ಟು ಕಷ್ಟದಿಂದ ಕೆಲಸ ಮಾಡುವುದರಿಂದ ನೀವು ನಿಮ್ಮ ಕೆಲಸದಲ್ಲಿ ಪ್ರತಿಯೊಬ್ಬರ ಗಮನವನ್ನು ನಿಮ್ಮ ಹತ್ರ ನೀವು ಸೆಳ್ಕೊಂತೀರಾ. ಮತ್ತು ಈ ಕಾರಣದಿಂದ ನೀವು ನಿಮ್ಮ ಕೆಲಸದಲ್ಲಿ ಒಂದು ಬಡ್ತಿ ಎಂಬುದನ್ನ, ಪ್ರಮೋಷನ್ ಎಂಬುದನ್ನ ಪಡ್ಕೊಳ್ಳಿಕ್ಕೆ ಒಂದು ಸಹಾಯವನ್ನು ಪಡ್ಕೊಂತೀರಾ. ಮತ್ತು ವೀಕ್ಷಕರೇ, ಈ ದಿನ ನೀವು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಒಂದು ಸ್ವಲ್ಪ ಉತ್ತಮವಾದಂಥ ಒಂದು ಸಮಯವನ್ನು ಕಲೀರಿ. ಅವರ ಜೊತೆಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ನೀವು ಕೆಲಸ ಅಂತ ಹೊರಗಡೆ ಜಾಸ್ತಿ ಇರಲಿಕ್ಕೆ ಹೋಗಬೇಡಿ. ಈ ದಿನ ನಿಮ್ಮ ಕುಟುಂಬದೊಂದಿಗೂ ಸಹ ನೀವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಹೀಗೆ ಮಾಡುವುದರಿಂದ ಕುಟುಂಬದಲ್ಲಿ ನಿಮ್ಮ ಮೇಲೆ ಸ್ವಲ್ಪ ಪ್ರೀತಿ ಮತ್ತು ನಂಬಿಕೆ ಇನ್ನೂ ಹೆಚ್ಚಾಗುವಂತ ಒಂದು ದಿನ ಸಹ ಈ ದಿನವಾಗಿದೆ. ಮತ್ತು ವೀಕ್ಷಕರೇ, ಹೀಗೆ ನೀವು ಮಾಡುವುದರಿಂದ ನಿಮ್ಮ ಕುಟುಂಬದ ಬೆಂಬಲ ಎಂಬುದು ಸಹ ನಿಮಗೆ ಸಿಗುತ್ತೆ. ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಹೋದರೂ ಸಹ ನಿಮ್ಮ ಕುಟುಂಬದವರ ಬೆಂಬಲ ಎಂಬುದು ಸದಾಕಾಲ ನಿಮ್ಮ ಜೊತೆಯಲ್ಲಿ ಇರುತ್ತೆ. ಕುಟುಂಬದ ಬೆಂಬಲ ಸಿಗುವುದಷ್ಟು ಸಾಮಾನ್ಯವಾದಂಥ ಒಂದು ವಿಚಾರವಲ್ಲ ವೀಕ್ಷಕರೇ. ಆ ಕಾರಣದಿಂದ ಈ ದಿನ ನೀವು ನಿಮ್ಮ ಕುಟುಂಬದೊಂದಿಗೆ ಒಂದು ಉತ್ತಮವಾದಂಥ ಒಂದು ಸಮಯವನ್ನು ಕಳೀರಿ, ಆಯ್ತಾ. ಮತ್ತು ವೀಕ್ಷಕರೇ, ಈ ದಿನ ನಿಮಗೆ ಯಾವುದೇ ರೂಪದ ಸಮಸ್ಯೆಗಳು ಬರಬಾರದು ಅಂತಂದ್ರೆ ತಾವು ಶನಿ ದೇವರಿಗೆ ಹೋಗಿ ಒಂದು ತೆಂಗಿನಕಾಯಿಯನ್ನು ಹೊಡಿಸಿ. ಈಗ ತೆಂಗಿನಕಾಯಿ ಹೊಡಿಸುವುದರಿಂದ ಶನಿ ಕೃಪಾ ಎಂಬುದು ನಿಮ್ಮ ಮೇಲೆ ಸದಾಕಾಲ ಇರುತ್ತೆ. ಅದು ಆಗಲ್ಲ ಅಂತಂತಂದ್ರೆ ಶನಿ ದೇವರ ಮಂತ್ರವನ್ನ ಸ್ಫಟಿಸಿ. ಇದರಿಂದ ಶನಿ ಕಾಟ ಎಂಬುದನ್ನು ನಿಮಗೆ ಮುಕ್ತಿಯನ್ನು ಪಡ್ಕೊಂತೀರಾ. ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 4, ಅದೃಷ್ಟದ ಬಣ್ಣ ನೀಲಿ, ದಿನದ ಶುಭ ಸಮಯ ಬೆಳಗ್ಗೆ 9:30 ಬೆಳಗ್ಗೆ 11:30 ಒಂದು ಶುಭ ಸಮಯವಾಗಿದೆ. ಮತ್ತು ದಿನದ ಅಶುಭ ಸಮಯ
ಮಧ್ಯಾಹ್ನ 1:30 ಮಧ್ಯಾಹ್ನ 3 ಗಂಟೆವರೆಗೂ ಒಂದು ಅಶುಭಕರವಾದಂಥ ಒಂದು ಸಮಯವಾಗಿದೆ. ಈಗ ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ನಾವು ಇವತ್ತಿನ ದಿನಭವಿಷ್ಯ ಎಂಬುದನ್ನು ನೋಡಿದ್ರೆ, ಇವತ್ತು ನೀವು ನಿಮ್ಮ ಸ್ನೇಹಿತರ ಜೊತೆ ನೀವು ಕೂಡಿ ಹೊಸದಾಗಿ ಏನಾದರೂ ಯೋಜನೆಗಳು, ಒಂದು ಬಿಸ್ನೆಸ್ ಏನಾದರೂ ಶುರು ಮಾಡಬೇಕು ಅಂತ ಇದ್ರೆ, ಈ ದಿನ ಅವರ ಜೊತೆಯಲ್ಲಿ ನೀವು ಸೇರ್ಕೊಂಡ್ಬಿಟ್ಟು ಅದರ ಬಗ್ಗೆ ಇವತ್ತು ನೀವು ಡಿಸ್ಕಷನ್ ಆಗಲಿ ಮತ್ತು ಮಾತುಕತೆ ಎಂಬುದನ್ನ ಒಂದು ಮಾಡುವಂತ ಒಂದು ದಿನವಾಗಿದೆ. ಯಾವ ರೀತಿಯಾದಂಥ ಬಿಸ್ನೆಸ್ ಮಾಡಬೇಕು, ಹೇಗೆ ಮಾಡಬೇಕು, ಪ್ರತಿಯೊಂದು ವಿಚಾರದ ಬಗ್ಗೆಯೂ ಸಹ ಈ ದಿನ ನೀವು ನಿಮ್ಮ ಸ್ನೇಹಿತರೊಂದಿಗೆ ಕೂಡಿ ಅದರ ಬಗ್ಗೆ ಚರ್ಚೆ ಎಂಬುದನ್ನ ಮಾಡುವಂತ ಒಂದು ಈ ದಿನವಾಗಿದೆ. ಮತ್ತು ವೀಕ್ಷಕರೇ, ಈ ದಿನ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರುವುದು ತುಂಬಾನೇ ಮುಖ್ಯ. ಮತ್ತು ಈ ದಿನ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸುಧಾರಣೆಗಳನ್ನು ನೀವು ನೋಡಬಹುದು. ನೀವು ಯಾರಿಗಾದ್ರೂ ಏನಾದರೂ ಸಾಲ ಕೊಟ್ಟಿದ್ರೆ, ಈ ದಿನ ಆ ವ್ಯಕ್ತಿಗಳು ಬಂದು ನಿಮ್ಮ ಹತ್ರ ಆ ಸಾಲದ ಬಗ್ಗೆ ಮರುಪಾವತಿ ಅದನ್ನು ಮಾಡಬಹುದು, ಅದರ ಬಗ್ಗೆ ಮಾತಾಡಬಹುದು ನಿಮ್ಮ ಜೊತೆಯಲ್ಲಿ. ಆ ಕಾರಣದಿಂದ ಈ ದಿನ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನೀವು ಸ್ವಲ್ಪ ಸುಧಾರಣೆ ಎಂಬುದನ್ನ ನೋಡ್ಕೋಬಹುದು. ಮತ್ತೆ ವೀಕ್ಷಕರೇ, ನೀವು ಸ್ವಲ್ಪ ಖರ್ಚುಗಳನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ನೀವು ಅತಿಯಾಗಿ ಖರ್ಚು ಮಾಡೋದರಿಂದ ನಿಮ್ಮ ಮುಂದಿನ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಹದಗೆಡುವಂತ ಒಂದು ಸಾಧ್ಯತೆಗಳು ತುಂಬಾನೇ ಇದೆ. ಆ ಕಾರಣದಿಂದ ಯಾವುದೇ ರೂಪದಿಂದ ಅನಗತ್ಯ ಖರ್ಚುಗಳನ್ನ ಮಾಡಲಿಕ್ಕೆ ಹೋಗಬೇಡಿ. ಖರ್ಚುಗಳ ಮೇಲೆ ಸ್ವಲ್ಪ ನಿಯಂತ್ರಣ ಎಂಬುದನ್ನು ಕಾಪಾಡಿಕೊಳ್ಳಿ. ಹೀಗೆ ಮಾಡುವುದರಿಂದ ಮುಂದೆ ನಿಮ್ಮ ಆರ್ಥಿಕ ಜೀವನದಲ್ಲಿ ಒಳ್ಳೆಯದೆಂಬುದನ್ನು ಸಾಧಿಸಲಿಕ್ಕೆ ಅನುಕೂಲಕರವಾದಂಥ ಒಂದು ವಿಷಯವಾಗಿದೆ. ಇನ್ನು ವೀಕ್ಷಕರೇ, ಈ ದಿನ ನಿಮಗೆ ಯಾವುದೇ ರೂಪದ ಸಮಸ್ಯೆಗಳು ಬರಬಾರದು ಅಂತ ಅಂದ್ರೆ, ಈ ದಿನ ನೀವು ಶನಿ ದೇವಸ್ಥಾನಕ್ಕೆ ಹೋಗಿ ಶನಿ ಮಂತ್ರವನ್ನು ಸ್ಪಷ್ಟನೆ ಮಾಡಿ. ಹೀಗೆ ಮಾಡುವುದರಿಂದ ನಿಮಗೆ ಬಂದಿರುವಂತಹ ಶನಿ ಕಂಟಕವೆಂಬುದು ದೂರವಾಗುತ್ತೆ. ಯಾವುದೇ ರೂಪದಿಂದ ಶನಿಯ ಸಮಸ್ಯೆ ಎಂಬುದನ್ನು ನಿಮ್ಗೆ ಸಿಗಲ್ಲ. ಇನ್ನು ವೀಕ್ಷಕರೇ, ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 7, ಅದೃಷ್ಟದ ಬಣ್ಣ ಹಸಿರು. ದಿನದ ಶುಭ ಸಮಯ ಮಧ್ಯಾಹ್ನ 12:30 ಮಧ್ಯಾಹ್ನ 2:30 ಒಂದು ಶುಭ ಸಮಯವಾಗಿದೆ. ಮತ್ತು ದಿನದ ಅಶುಭ ಸಮಯ ನೋಡಿದ್ರೆ ಸಾಯಂಕಾಲ 4 ಗಂಟೆಯಿಂದ ಸಾಯಂಕಾಲ 5:30 ಒಂದು ಅಶುಭಕರವಾದಂಥ ಒಂದು ಸಮಯವಾಗಿದೆ. ಈಗ ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ನಾವು ದಿನಭವಿಷ್ಯ ಎಂಬುದನ್ನು ನೋಡಿದ್ರೆ, ಈ ದಿನ ನೀವು ಮಾನಸಿಕವಾಗಿ ಸ್ವಲ್ಪ ಒತ್ತಡಗಳನ್ನು ಅನುಭವಿಸುವಂತ ಒಂದು ದಿನವಾಗಿದೆ. ಒಂದು ಕೆಲಸದ ವಿಚಾರದಲ್ಲಾಗಲಿ, ಕುಟುಂಬದ ವಿಚಾರದಲ್ಲಾಗಲಿ ನಿಮ್ಮ ಮೇಲೆ ಸ್ವಲ್ಪ ಒತ್ತಡ ಎಂಬುದು ಈ ದಿನ ಜಾಸ್ತಿ ಆಗುವಂತ ಒಂದು ದಿನವಾಗಿದೆ. ಆ ಕಾರಣದಿಂದ ಸ್ವಲ್ಪ ನೀವು ಯೋಗ ಮತ್ತು ಧ್ಯಾನದ ಬಗ್ಗೆ ಆಸಕ್ತಿ ಎಂಬುದು ತೋರಿಸುವುದು ಮುಖ್ಯವಾಗಿದೆ. ಇನ್ನು ವೀಕ್ಷಕರೇ, ನೀವು ಏನಾದರೂ ನಿಮ್ಮ ತಲೆಯಲ್ಲಿ ಪ್ಲಾನ್ ಮಾಡ್ಕೊಂಡಿದ್ರೆ, ಈ ದಿನ ನಾವು ಇದು ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಏನಾದರೂ ಇತ್ತು ಅಂತಂದ್ರೆ, ಇವತ್ತು ಈ ದಿನ ಆ ಕೆಲಸಗಳನ್ನ ಮಾಡಿ. ಈ ಮಾಡುವುದರಿಂದ ಈ ದಿನ ನೀವು ಆ ಕೆಲಸಗಳಲ್ಲಿ ಯಶಸ್ಸು ಎಂಬುದು ಸಹ ಸಿಗುವಂತ ಒಂದು ದಿನವಾಗಿದೆ. ಇವತ್ತು ನಿಮಗೆ ಯಾವುದೇ ಒಂದು ಕೆಲಸ ನೀವು ಮಾಡಿದ್ರೂ ಸಹ ಅದರಲ್ಲಿ ನಿಮಗೆ ಯಶಸ್ಸು ಎಂಬುವ ಒಂದು ಸಿಗುವಂತ ಒಂದು ದಿನವಾಗಿದೆ. ಮತ್ತೆ ಈ ದಿನ ನಿಮ್ಮ ಕುಟುಂಬದಲ್ಲಿ ನೀವು ಸ್ವಲ್ಪ ಸಂತೋಷದಿಂದ ಸಮಯವನ್ನು ಕಳೀತೀರಾ. ಈ ದಿನ ಯಾವುದೇ ಒಂದು ಪ್ರೆಷರ್ ಆಗಿರ್ಲಿ, ಏನೇ ಸಹ ಇದ್ರೂ ಸಹ ನಿಮ್ಮ ಕುಟುಂಬದಲ್ಲಿ ನೀವು ಸಂತೋಷದಿಂದ ಇರುವುದರಿಂದ ಪ್ರತಿಯೊಂದು ಸಮಸ್ಯೆಗಳು ಮತ್ತು ಪ್ರತಿಯೊಂದು ಒತ್ತಡಗಳನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಈ ದಿನ ನಿಮ್ಮ ಕುಟುಂಬದೊಂದಿಗೆ ಸಂತೋಷದ ಕ್ಷಣಗಳನ್ನ ಕಲಿಯಿರಿ. ಮತ್ತು ವೀಕ್ಷಕರೇ, ಈ ದಿನ ನೀವು ವಿಷ್ಣು ದೇವಸ್ಥಾನಕ್ಕೆ ಹೋಗಿ ವಿಷ್ಣುವನ್ನು ಪೂಜೆ ಮಾಡಿ. ಹೀಗೆ ಮಾಡುವುದರಿಂದ ವಿಷ್ಣುವಿನ ಆಶೀರ್ವಾದ ಎಂಬುದು ಸದಾಕಾಲ ನಿಮ್ಮ ಜೊತೆಯಲ್ಲಿ ಇರುತ್ತೆ. ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 3, ಅದೃಷ್ಟದ ಬಣ್ಣ ಹಳದಿ. ದಿನದ ಶುಭ ಸಮಯ ಬೆಳಗ್ಗೆ 9 ಗಂಟೆಯಿಂದ ಬೆಳಗ್ಗೆ 10:30 ಒಂದು ಶುಭ ಸಮಯವಾಗಿದೆ. ಮತ್ತು ದಿನದ ಅಶುಭ ಸಮಯ ಮಧ್ಯಾಹ್ನ 2 ಗಂಟೆಯಿಂದ ಮಧ್ಯಾಹ್ನ 3:30 ಒಂದು ಅಶುಭಕರವಾದಂಥ ಒಂದು ಸಮಯವಾಗಿದೆ. ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಮುಖ್ಯ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ದಿನಭವಿಷ್ಯ ಎಂಬುದನ್ನು ಇದೆ. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೂಪದ ಕಷ್ಟಗಳಾಗಲಿ ಸಮಸ್ಯೆಗಳು ಇತ್ತು ಅಂತಂದ್ರೆ, ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ನಾನು ನಿಮಗೆ ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಎಲ್ಲರೂ ಸಹ ಚಾನಲ್ನ ಸಬ್ಸ್ಕ್ರೈಬ್ ಅನ್ನ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಅನ್ನ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರವಾಗಿ ನನಗೆ ತಿಳಿಸಿಕೊಡಿ.
ಒಳ್ಳೆಯದಾಗಲಿ ಎಲ್ರಿಗೂ ಸಹ. ಈ ದಿನ ನಿಮಗೆ ಶುಭವಾಗಲಿ.